ಅಯ್ಯೋ ಹೆಂಗೊಕ್ಕ ನೋವ ಇತ್ತು ಅಡ್ಗಲ್ ನನ್ನ ಮಗ ಹೆಣ್ಣು ಕುಟ್ಟೊಂದನೋ ಇಲ್ವೋ ಅನ್ನೋದೊಂದು ಗಾಬರಿ ಆಗೋಗಿತ್ತು. ಹೆಂಗೋ ಈಗ ಒಂಚೂರು ಮುನ್ಸ್ಗೆ ಭಾಳ ಸಮಾಧಾನ ಆಯಿತು ಕಣವ. ಮಾಡಿದ ಫೋನ ನಿನ್ನ ಸೊಸೆಗೆ ಚೆನ್ನಾಗಿದ್ದಾನಂತವ್ವ. ನೆನ್ನೆ ಸಂಜೆಯಲ್ಲಿ ಮಾಡಿದ್ದು ಚೆನ್ನಾಗಿದ್ದಾನಂತೆ, ಏನಿಲ್ಲ ಚೆನ್ನಾಗವನೆ ಅಂತ ಅಂದರು. ಅಯ್ಯೋ ಅಷ್ಟು ಚೆನ್ನಾಗಿದ್ಬಿಟ್ಟು ಸಾಕು ಸುಮ್ಕಿರತ್ತೆ. ನಿಜವಾಗ್ಲೂ ಪಾಪ ಹೆಣ್ಣು ಅಷ್ಟು ಇಷ್ಟಪಟ್ಟು ಮದುವೆ ಆಯಿತು. ಇತ್ತು ಅಡ್ಗಲ್ ನನ್ನ ಮಗನಿಗೆ ಆಡ್ತಾನಲ್ಲ ಅಂತ ನಿಜವಾಗ್ಲೂ ಓಸಿ ಅಂದ್ರೆ ಓಸಿ ಬೇಜಾರಾಗಿತ್ತಿಲ್ಲ. ಈಗ ಒಂಥರ ಮನ್ಸಿಗೆ ಭಾಳ ಅಗ್ರಾಯ್ತು. ಹೆಂಗೋ ಬುಡಿಯತ್ತಾಗೆ ದೇವ್ರದಾಗಿಂದವ. ಅಯ್ಯೋ ನನಗೂ ಅದೇ ಯತ್ನೆ ಆಗೋಗಿತ್ತು ಕಣವ. ಆಮೇಲೆ ಏನು ಅಂದರೆ ಈ ನನ್ನ ಮಗನ ಸಲೀಸಾಗಿ ನಂಬೋದು ಕಷ್ಟವೇ. ಏನಂದು ಇವನು ಎಲ್ಲಿ ಆಸ್ತಿ ಬದುಕಿನ ವಿಷಯ ತಿಳ್ಕೊಬಿಟ್ಟು ಬದಲಾವಣೆ ಆಗಿರೋ ನಾಟಕ ಆಡ್ತಾ ಇದ್ದಾನೇನೋ ಅಂತನೂ ನನ್ನ ಮನ್ಸು ಗೊತ್ತು ಕಲವ. ಇರೋದು ಹೇಳ್ಬೇಕು, ಇದೇ ನಮ್ಮ ಅತ್ತೆ ಹಿಂಗೆಲ್ಲವ ಯೋಚನೆ ಮಾಡವಳಲ್ಲ ಅನ್ಕೋಬೇಡ. ಯಾವಾಗ ಇವನು ತುಮ್ಮು ಬಂದ್ಬಿಟ್ಟು ಹಂಗಂದ ನನಗೆ ಆಗ್ಲೂ ಭಾಳ ಅನುಮಾನ ಬಂತು. ನೀನೇನಾರು ಅನ್ಕೋ, ನನಗಿನ್ನೇನು ದೇವ್ರಡೆ ನನಗೂ ಅದೇ ಥರ ಬಂದಿದ್ರು ಯೋಚನೆ ಕಣತೆ. ಎಲ್ಲೋ ಆಸ್ತಿ ವಿಷಯ ಗೊತ್ತಾಗ್ಬಿಟ್ಟದೆ ಅವನಿಗೆ. ಆಸ್ತಿ ವಿಷಯ ಗೊತ್ತಾಗಿರೋದಕ್ಕೆ ಹಿಂಗೆ ಆಡ್ತಾವನೆ ಅಂದ್ಬಿಟ್ಟು ನನಗನ್ನಿಸ್ತು. ಆಗ ನನಗೆ ಅವನ ಮೇಲೆ ನಂಬಿಕೆನೇ ಬರಲಿಲ್ಲ. ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮೇಲೆ ತಿರ್ಗಿ ಗಿಳಿಸೋಕ್ಕೆ ಭಾಳ ಕಷ್ಟಪಡಬೇಕು ಕಣತೆ. ನಿಜವಾಗ್ಲೂ ನನಗೆ ಹಂಗೆ ಅನಿಸಿದ್ದು. ನೋಡಿ ಇವನು ಬದಲಾಗಿವ್ನಿ ಅಂತ ಅಂದ್ರೂ ನಮಗೆ ನಂಬಕಾಯ್ತಲ್ವಲ್ಲ. ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮೇಲೆ ಎಷ್ಟು ಯಾವ ಥರ ಆಯ್ತದೆ ಅಂತ ನಾನು ಅದನ್ನೇ ಯೋಚನೆ ಮಾಡಿದೆ. ದೀಟಾ ಕಣವ, ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮೇಲೆ ಭಾಳ ಕಷ್ಟ ಅದೇ ಕಣವ ನಿಜವಾಗ್ಲೂ. ಸುನೀತಕ್ಕ 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 ಬಕ್ಕ ಬಾ ಒಳಿಕೆ. ಓಹ್ ಏನವ್ವ, ಏನು ಅಪರೂಪ ಆಗೋದಲ್ಲ ತಾಯಿ, ಚೆಂದಾಗಿದೀಯಾ? ಅಂಟ್ರಿಗೆಲ್ಲ ಹೇಳ್ತೀಯಲ್ಲಮ್ಮ, ಕೈಗೆ ಸಿಗೋಲಿ ಎಲ್ಲವ್ವ. ಕೆಲಸ ಕೊಯ್ತೀನಿ ಎಲ್ಲ ಮನೆ ತ ಕೂತ್ಕೊಳಕಿಲ್ಲ ಕಣಮ್ಮ. ಬಕ್ಕ ಬಾ ಸಂತಕ ಕೂತ್ಕೋ. ಇದಕ್ಕೆ ಸರಿ ಬಿಡು. ಅದಕ್ಕೆ ಕಾಸು ಕೊಟ್ಟು ಯಾಕೆ ತಂದಿರೋದು ಸೋಫಾ ಸೆಟ್ಟ ಕೂತ್ಕೊಳಕಲ್ವಾ? ಬಾಯ್ಕೆ ಬಕ್ಕ ಕೂತ್ಕೋ. ಅಯ್ಯೋ ಬಕ್ಕ ಟೈಲ್ಸು ತಣ್ಣಗಾಯ್ತದೆ, ಇಲ್ಲೇ ಚೆನ್ನಾಗದೆ. ಕಾಪಿ ಕಾಯಿಸ್ತೀನಿ ಕೂತ್ಕೋ. ಅಯ್ಯೋ ಕಾಪಿ ತಂಗಾರೆ ಅಲ್ಲಿ ಒಂದು ದಿವಸ ಹೇಳ್ಬೇಕಾಗಿತ್ತು ಕಣಕ್ಕ. ಏನಕ್ಕ ಏನು ವಿಷಯ ಅಕ್ಕ? ರಂಗನ ಮಗಳು ಓಡೋಗಿದ್ದಾಳಂತಲ್ಲ. ಓಡೋಗಿದ್ದಾಳಂತೆ? ಇದೇ ಹಿಂಗಂತ ಇದಿ? ಯಾವಾಗವ್ವ ಬಿಲ್ಲೆ ಅಣಗಿತ್ತಿ? ಯಾವಾಗ ಓಡೋದ್ಲು? ಅದೇನಾರ ನೆನ್ನೆ ದಿವಸ ಇಂದ ಕಾಣ್ತಾ ಇಲ್ವಂತಪ್ಪ. ಅಯ್ಯೋ ಕಾಣ್ದಾರೆ ಎಲ್ಲರೂ ಓಡಕ್ಕೆ ನಮ್ಗೆ ಏನಂತೆ? ಅವ್ರ ಸುದ್ದಿ ನಾವು ಮಾತಾಡಕ್ಕೂ ಇಲ್ಲ ಕನ್ಸಂತಿ. ನೀನು ಏನಾರು ಅನ್ಕೋ, ಅದು ಯಾಕೆ ಮಾತಾಡಿ ಏನು ಬರ್ತಿತ್ತು ಸಂತಿ? ಯಾಕೆ ಮಾತಾಡಕ್ಕೆ ಹೋಗ್ಬೇಕು ಹೇಳು? ಕಂಡ ಸುದ್ದಿಯ ನಾನು ಯಾವ ಸುದ್ದಿನ ಮಾತಾಡಕ್ಕೆ ಹೋಗ್ತಿಲ್ಲ ಕಣ. ಅದು ಯಾಕೆ ಬೇಕು? ಅಯ್ಯೋ ಸುನೀತಕ್ಕ, ನಾನು ಬೇರೆ ವಿಷಯ ನಿಮ್ಮ ಮನೆಗೆ ಬಂದು ಹೇಳ್ತಿತ್ತಿಲ್ಲ. ಜನಗಳೆಲ್ಲ ಮಾತಾಡ್ತಾವ್ರಿ ಯಾಕ? ತಪ್ಪು ತಿಳ್ಕೊಬೇಡ ನೀನು. ನಿನ್ನ ಮಗ ಎಲ್ಲಿದ್ದಾನು? ನನ್ನ ಮಗ ನನ್ನ ಸೊಸೆ ಮನೆ ಅನ್ಕಣವ. ಆಲೇ 4-5 ದಿವಸ ಆಗಿಲ್ಲ ಹೋಗಿ ಅವನು. 4-5 ದಿವಸ ಆಗಿರೋದು. ನೀನು ಹಿಂಗೆ ಅಂತೀನಿ ಅಂತ ಬೇಜಾರು ತಿಳ್ಕೊಬೇಡ. ಊರಲ್ಲೆಲ್ಲ ಗುಮಾನಿ ಇರೋದು ನಿನ್ನ ಮಗನ ಕೊಟ್ಟು ಹೋಗೋರೆ ಅಂತಾನೆ. ಯಾವ ನನ್ನ ಸಾವಂತಿ ಮಗಳು ಹೇಳಿದ್ಲು ನಿನಗೆ? ಅಲ್ಲ ಒಯ್ದ ಅಚ್ಚುಕಟ್ಟಾಗಿ ನೆಮ್ಮದಿಯಾಗದೆ ಹೇಳ್ತಿ ಮನೇಲಿ. ಇಲ್ದ ಹೋದೆಲ್ಲನೂ ಬೋಗುಳ್ತಾರಲ್ಲ ತಾಯಮ್ಮ. ಏನು ಅನ್ಬೇಕು ಹೇಳು ಮತ್ತೆ? ಲೋಪರ್ ಗುರ್ಸಟ್ಟಿರ್ಗೆ ಪರಿ ಜ್ಞಾನ ಬೇಡವಾ? ಏನು ಮಾತಾಡ್ತೇವಿ, ಏನು ಬಿಡ್ತೇವಿ ಅಂದ್ಬಿಟ್ಟು ಎಲ್ಲಿ ಬಿಲ್ನಿ ಅಲ್ಗೆ ಅಂದ್ಬಿಟ್ಟು ಎತ್ತಗಾರೆ ಉಳ್ಬೋದವ್ವ? ಹೇಳಿ ನೀನೇ. ಅಯ್ಯೋ ಅಮ್ಮ, ಯಾರೋ ಗೊತ್ತಿರೋದೇ ಹೇಳಿರೋದು ಕಣಮ್ಮ. ನಾನು ಅದಕ್ಕೆ ಅಲ್ಲ ಇವ ಇದನ್ಗೆ ಏನು ಬತ್ತು ಕೇಳು ಹೇಳ್ತಿ ಚಿಂದಂತ ಹೇಳ್ತೀಯ. ಮನೇಲಿ ಮಡಿಕೊಂಡು ಇವನಿಗೆ ಈಗ ಕೆಲಸ ಬೇಕಂತ ನನಗೆ ಭಾಳ ಬೇಜಾರಾಗೋಯ್ತು. ಎಲ್ಲೋ ಕರ್ಕೊಂಡೋಗಿ ಇಸ್ಕೊಂಡು ಅವನೇ ಮೈಸೂರು ದಿಕ್ತಲೆ ಅನ್ನೋದು ಮಾತು ಬರ್ತದೆ. ಇಲ್ಲಕ್ಕದ್ ಬಿಡಕ್ಕ, ನಮ್ಮ ಇದ ನಾಳೆ 4-5 ದಿವಸ ಆಯ್ತಕ್ಕ ಹೋಗಿ. ಈಗ ಮೊದಲು ಆ ಗಾಡಿ ನಿಜವೇ ಹೋಗಿ ನೋಡೋಕ್ಕೆ ಇಷ್ಟಪಟ್ಟಿದ್ರು ಇಬ್ರು. ನಮ್ಗೆ ಯಾಕೋ ವಾತಾವರಣ ಸರಿ ಕಾಣಲಿಲ್ಲ. ಬೇಡ ಬೇಡ ಅಂದ್ಬಿಟ್ಟು ಬಿಟ್ಟಾಕ್ಬಿಟ್ಟು ನಾವು ಮೈಸೂರಲ್ಲಿ ಹುಡುಗಿ ನೋಡ್ಕೊಂಡು ಮದುವೆ ಮಾಡ್ಕೊಂಡು ನನ್ನ ಮಗನಿಗೆ. ಈಗ ಗಂಡು ಬೆರ್ತು ಚೆನ್ನಾಗವ್ರೆ ಕನಕ. ರಾತ್ರಿನೂ ಫೋನ್ ಮಾಡಿದ್ದೇನೆ ನನ್ನ ಸೊಸೆಗೆ. ಇವ್ರು ಯಾವಾಗ ಹೋಗಿರೋದಂತೆ? ನೆನ್ನೆ ಕನಕ. ನೆನ್ನೆ ಇವಳು 10 ಗಂಟೆಲಿ ಮನೇಲಿ ಇದ್ಲಂತೆ. ಅದಾದಮೇಲೆ ಹೋಗಿ ಅವಳು ಹೋಗಿರೋದು. ಮತ್ತು ನಿನ್ನ ಮಗನ ಜೊತೆ ಮೈಸೂರಲ್ಲಿ ತಿರುಗಾಡಿರೋವು ಎಲ್ಲ CC ಕ್ಯಾಮ್ರಾದ ಸಿಕ್ಕಿದಾವಂತೆ. CC ಕ್ಯಾಮ್ರಾ ಸಿಕ್ಕಿದಾವಂತೆ. ಇದೇನು ಸಂತಿ ಹಿಂಗಂತಿದ್ದೀನಿ ನೀನು? ನನ್ನ ಮಗ ಸೊಸೆ ಮನವನೇ. ಇದೇನು ಹಿಂಗೆ ಮಾತಾಡಿರಿ ನೀವು ಎಲ್ಲವೇ? ಅಲ್ಲ ಕಣವ್ವ, ಇಲ್ಲಿ ಹೋಯ್ತು ಅಂದ್ರೆ ಹೂಲಿನೇ ಹೋಯ್ತು ಅಂದ್ಬಿಟ್ಟು ಇಲ್ದವತ್ತು ಕಲ್ಲಿ ಪಿಲ್ಲಿನೇ ಹುಟ್ಟಿಸ್ಬಿಡ್ತಿದ್ದೀರಿ ಮಾತ್ರವ. ಸುಮ್ಮನೆ ಹೇಳೋದಲ್ಲ, ಇಲ್ದವತ್ತು ಕಲ್ಲಿ ಪಿಲ್ಲಿನೇ ಹುಟ್ಟಿಸ್ಬಿಡ್ತಾರೆ ಕಣವ ಜನಗಳು. ಅವ್ವ ಹಿಂಗಾದ್ರೆ ಹೆಂಗೆ? ಏನು ಇವರೇ ಸರಿಯಾ? ಅಯ್ಯಪ್ಪ ತಾಯ್ದಿರ ಕಣ್ ಹೋಗತ್ತಾಗೆ. ಅಯ್ಯೋ ಅಮ್ಮ, ಏನು ನಮಗೆ ನಿಮ್ಮ ಮೇಲೆ ಕೋಪವ ದ್ವೇಷವ? ಹೇಳು ಪಾಪ. ನಾನು ಸುನೀತಕ್ಕನೇ ಆಗಲಿ ನಿನ್ನೆ ಆಗಲಿ ಎಷ್ಟು ಇದು ಮಾಡೋಣಮ್ಮ, ಎಷ್ಟು ಆಸೆ ಮಾಡೋಣ. ನಾವು ಯಾಕೆ ಸುಳ್ಳು ಹೇಳವ? CC ಕ್ಯಾಮ್ರಾದಲ್ಲಿ ಪ್ರಮೋದನ ಜೊತೆ ಇರೋದು ಸಿಕ್ಕಿದಾವಂತೆ ಅಂತ ಹೇಳು. ಇದ್ರ ತಾವು ಮೈಸೂರಲ್ಲೆಲ್ಲ ಸುಮಾರು ತಾವು ಸಿಕ್ಕಿದಾವಂತೆ. ಏನು ಕೂಡ್ರ ಮೇಲೆ ಕುಣಿಸ್ಕೊಂಡು ಹೋಗಿರೋದೆ ಅಲ್ಲವ. ಅದಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತೆಲ್ಲ ಅಂತಿದ್ರು ಅಕ್ಕ. ನಾನು ಆ ವಿಷಯ ಒಂಚೂರು ಕಿವಿಗೆ ಬೀಳ್ತು ನನಗೆ. ಅದಕ್ಕೆ ನಾನು ಬಂದಿರೋದು. ಅಯ್ಯೋ ಕಾಣೆ ಕಣವ, ನನ್ನ ಮಗ ನೋಡ್ರಿ ಅಲ್ಲವನೇ. ನೀವು ಹೇಳೋದು ನೋಡ್ರಿ ನನಗೆ ನಂಬಕ್ಕೆ ಆಯ್ತಿಲ್ಲ. ರಾತ್ರಿ ನನ್ನ ಸೊಸೆಗೆ ಫೋನ್ ಮಾಡ್ಬಿಟ್ಟು ಮಾತಾಡೀನಿ. ಚೆನ್ನಾಗೆ ಮಾತಾಡೋಣ ಅವಳುವೆ. ಏನು ಜನಗಳು ಏನು ಉತ್ಪತ್ತಿ ಮಾಡೋರು. ನಾನು ಕಾಣೆ ಮಾತ್ರ ಮಾತಾಡ್ತಾರೆ. ಎತ್ತಾಗ ಬೇಕಾದ್ರೆ ಒಳ್ಳಿಸ್ತಾರೆ ನ್ಯಾಲ್ಗೆಯ. ನಾನು ಸಾವಂತೀರು, ನಾನು ಗಣ್ಣೆ ಇಡ್ತೀರು. ಅಲ್ಲ
ಗೊತ್ತಾಗಕ್ಕಿಲ್ವ ಮದುವೆ ಆಗ್ಯವನೇ ಅವನಿಗೂ ಹೇಳ್ತಿ ಅವಳೆ ಏನು ಮಾತಾಡ್ಬೇಕು ಏನು ಮುಟ್ಬೇಕು ಅನ್ನೋದು ಜ್ಞಾನ ಬೇಕು ಅಲ್ವಾ ಅವು ಇದ ನೋಡಿದ್ರೆ 4 ದಿವಸ ಆಗದೆ ಎಡ್ತಿ ಮನ್ಗೆ ಹೋಗಿ ಎಡ್ತಿ ಅವನ್ಗಳಿಗೂ ಬಿಟ್ಬಿಟ್ಟಿರ್ನಾರ್ಕೆ ಅಲ್ಲೇ ಕುಂತವನೆ ಅಷ್ಟು ಆಸೆ ಮಾಡ್ತಾನೆ ಎಡ್ತೀಯ ಅಂಥದ್ರಲ್ಲಿ ಈಗ ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟಿದ್ನ ಅವ್ನು ಎಡ್ತಿಗಿನ್ ಚೆನ್ನಾಗಿದ್ದಾಳೆ ರಂಗನ ಮಕ್ಕಳು ಹಾಂ ಅಮ್ಮ ನೀನು ನನ್ನ ಮೇಲೆ ಬೇಜ ತಿಳ್ಕೊಬಿಡಿಕರಮ್ಮ ಜನಗಳು ಮಾತಾಡ್ತಿರೋದೇ ನಾನು ಹೇಳ್ತಿರೋದು ಎಲ್ಲವ ಮಾತಾಡ್ಕೊತವ್ರೆ ರಾಜಣ್ಣನ ಮಗನ ಜೊತೆ ಓಡೋಗಿದ್ದಾಳಂತೆ CC ಕ್ಯಾಮ್ರಾದಲ್ಲೆಲ್ಲ ಸಿಕ್ಕಾಕೊಂಡಿದ್ದಾರಂತೆ ಅಂತ ಎಲ್ಲವ ಅದಕ್ಕೋಸ್ಕರ ಹೇಳಿದ್ವು ಅಷ್ಟೇ ಇಲ್ಲ ನಮ್ಗೆ ಯಾಕೆ ನಾವು ಯಾಕಮ್ಮ ಇಲ್ದವ್ದು ಹೇಳವ ಸುನೀತಕ್ಕ ನಾನು ಇಲ್ದವ್ದು ಯಾವ ಥರ ಹೇಳಿದಾನೆ ನಿನಗೆ ಇರೋದಂತಾನೆ ಹೇಳ್ತಿರೋದು ನೀನು ಸೊಸೆಗೆ ಫೋನ್ ಮಾಡಿ ಕೇಳು ಏನು ಎಂತು ಅಂತವ ಅವಳು ಹೇಳೋದು ಬೇಡ ಅಂದ್ಕೊಂಡು ಹೇಳಿದಳು ಇಲ್ವೋ ಅದು ಯಾರು ಗೊತ್ತು ಕೇಳು ಫೋನ್ ಮಾಡಿ ಅಯ್ಯೋ ನೆನ್ನೆ ತಾನೇ ಮಾತಾಡ್ಬೇಕಂತ ಯಾಕೆ ಜನಗಳು ಏನಾರು ಮಾತಾಡ್ಕೊಳ್ಳಿ ಅವ್ರ ಬಗ್ಗೆ ನಾನು ತಲೆಗೆಡ್ಸ್ಕೊಳಿಕ್ಲ ಕಣಕ್ಕೆ ನೀನು ಏನಾರು ಅನ್ಕೋ ಜನಗಳು ಒಳ್ಳೆದಕ್ಕೂ ಮಾತಾಡ್ತಾರೆ ಕೆಟ್ಟದಕ್ಕೂ ಮಾತಾಡ್ತಾರೆ ಒಟ್ಟು ಮಾತಾಡ್ತಾ ಇರ್ತಾರೆ ಮಾತಾಡಲಿ ಸುಮ್ಮನೆ ಅವ್ನಿಗೆ ಎರ್ತಿಮನ ಆರಾಮಾಗ ಅವನೇ ಅವ್ನ ಯಾಕೆ ವಿಷಯದಲ್ಲಿ ಮಧ್ಯದಲ್ಲಿ ತಂದು ನೋಡು ನಮ್ಮ ಅಮ್ಮನಿಗೆ ನಂಬಿಕೆ ಇಲ್ವಲ್ಲ ನನ್ನ ಮೇಲೆ ಅಂತ ಅನ್ಕೊಳಕ್ಕಿಲ್ವ ಅವನು ಏನಾದ್ರು ನಮ್ಮ ಕಣ್ಣು ಮುಂದ್ಗಡೆ ಇಲ್ದವ್ರು ಅಂತಾರ ನಾನು ಸ್ವಾಸೆ ಮನೆ ಅವನೇ ನನ್ನ ಸ್ವಾಸೆನೂ ಹೇಳೋಳು ಚೆನ್ನಾಗಿ ಅವ್ರೆ ಕನತೆ ಅಂದ್ಬಿಟ್ಟು ಇನ್ನೇನಾಗಬೇಕು ಅವ್ರ ಮಾತು ಕಟ್ಕೊಂಡು ನಮ್ಮ ಮನೇಲಿ ನಾವು ಜಗಳ ಇದು ಮಾಡ್ಕೊಳಕ್ಕಾಗದ ನೋಡು ಸುನೀತಕ್ಕ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನಾನು ಯಾಕೆ ನನ್ನ ಕಿವಿಗೆ ಬೀಳ್ತು ಬಿದ್ದ ಮೇಲೆ ಕಿವಿಗೆ ಹೇಳ್ದಾನೆ ಇದ್ರೆ ಸರಿ ಹಾಕಿಲ್ಲ ಅಂದ್ಬಿಟ್ಟು ನಾನು ನಿನ್ಗೆ ಹೇಳ್ದೆ ಆಯಿತಾ ಒಪ್ಕೊಳ್ಳೋದು ಬಿಡೋದು ಅದು ನಿನ್ಗೆ ಬಿಟ್ಟಿರೋದು ಕಣಕ ನಿಮಗೆ ಬಿಟ್ಟಿರೋದು ನಾವೇನು ಮಾಡೋಕ್ಕಾಗಿಲ್ಲ ನಾವೇನು ನಂಬ್ಸಕ್ಕೆ ಬಂದಿಲ್ಲ ನಿನ್ನ ಇರೋ ವಿಷಯ ಹಿಂಗಿದ್ದದಂತೆ ಕಣಕ ಅಂತ ಹೇಳಕ್ಕೆ ಬಂದಿರೋದು ಅದೇನೋ ಸರಿಯಾಗಿ ವಿಚಾರಿಸಕ್ಕೆ ಪಾಪ ನಿಮ್ಮ ಮೇಲೆ ನಂಗೆ ದ್ವೇಷವ ಪಾಪ ಎಷ್ಟು ಸತಿ ಒಂದೇನೇ ಅಲ್ಲಿ ಸಹಾಯ ಮಾಡಿದ್ದೆ ನೀನು ನಿಯತ್ತಿರೋದಕ್ಕೆ ನಾನುವೇ ನಾಲ್ಕು ಚೆನ್ನಾಗಿ ಊರು ತುಂಬ ಗೊತ್ತಾಗ್ತೀನಿ ಮುಂಚೆಗೆ ನಿನಗೆ ಗೊತ್ತಾಗಲಿ ಅಂದ್ಬಿಟ್ಟು ಅಷ್ಟೇ ಬಂದಿರೋದು ನಾನು ಅಷ್ಟು ಬಿಟ್ರೆ ಏನೂ ಇಲ್ಲ ಅಲ್ಲ ಕಂಡ್ರೆ ಓದ್ತಾ ಇದ್ದೀರಾ ಹೇಳ್ತಿರೋದು ಅರ್ಥ ಆಯ್ತೆ ಅಲ್ವಾ ಎಡ್ತಿಮನ ಅವನೇ ಅವನು ಅನ್ನೋದು ನಿಮ್ಗೆ ಹೇಳ್ತಿರೋದು ಗೊತ್ತೇ ಆಯ್ತಲ್ವ ಒಂಚೂರುವೆ ತಿರ್ಗಾ ಆಡಿದ್ನೇ ಆಡ್ತಾ ಕುಂತಿದೀಯಲ್ಲ ಅಯ್ಯೋ ತಾಯ್ದಿರ ಕಂತ ಹೋಗ್ರವ ಹೊತ್ತಾಗೆ ಅದೇ ನಂಗೆ ಆಡಿರಿಯೋ ಒಂದು ಅರ್ಥ ಆಯ್ಕಿಲ್ಲ ಸರಿ ಬಿಡಿ ನಂಬಿ ನಮ್ದಾರಿ ಇರಿಯಾಕ ಹೇಳ್ಬೇಕಾಗಿತ್ತು ಹೇಳ್ದೆ ಸರಿ ಕನಕ ಸುನೀತಕ್ಕ ಬೇಜ ತಿಳ್ಕೊಬೇಡ ಕನಕ ಹೋಯ್ತೀನಿ ಅಲ್ಲ ಹೇಳೋದೆಲ್ಲನೂ ಹೇಳ್ಬಿಟ್ಟು ಕಿವಿಗೆ ತುಂಬಿಟ್ಟು ನೆಮ್ಮದಿ ಹಾಳು ಮಾಡ್ಬಿಟ್ಟು ಈಗ ಏನು ಕಾಡ್ದವ್ದಳಂಗೆ ಆಡ್ತಾ ಇದೆಯಲ್ಲ ನೀನು ಸರಿಯಾ ನೀನು ಆಡ್ತಾ ಇರೋದು ಅಮ್ಮ ಇರೋದು ಹೇಳ್ದೆ ನಾನು ಸುಮ್ಮನಿರಮ್ಮ ಗೊತ್ತಾಯ್ತದೆ ಇರೋಲ್ಲ 2 ದಿವಸ ನಿಮಗೆ ಮತ್ತೆ ಇದೇನದೆ ಹಿಂಗೆ ಹೇಳ್ತಾ ಕುಂತವ್ರೆ ನೀನು ಸ್ವಾಸೆ ರಾತ್ರಿನೂ ಇಲ್ಲಿ ಅವ್ರೆ ಅಂತ ಅನ್ನಿಲ್ವಾ ಇವ್ರಿಗೆಲ್ಲ ಒಟ್ಟೂರಿ ಒಳ್ಳೆ ಕಡೆ ಮದುವೆ ಮಾಡಿದ್ರು ಚಂದಾಗ ಅವ್ರೆ ಅಂತ ಒಟ್ಟೂರಿಗೆ ಮನೆ ಒಳಗೆ ಜಗಳ ಕದ್ನ ಬರಲಿ ಅಂತಂಗೆ ಆಡ್ತಾರೆ ಈಗೇನು ನಿನ್ಗೆ ಅಷ್ಟು ಅನುಮಾನ ಆದರೆ ಫೋನ್ ಮಾಡು ಅವಳಿಗೆ ಸ್ವಾತಿಗೆ ಫೋನ್ ಮಾಡಿಬಿಟ್ಟು ಕೇಳೋದು ಏನು ಎಂತು ಅಂದ್ಬಿಟ್ಟು ಅದಕ್ಕೆ ಯಾಕೆ ಸರಿ ತಡ್ರತೆ ಫೋನ್ ಮಾಡಿ ಕೇಳ್ತೀನಿ ನೋಡೋದು ಏನಂತಾಳು ನನಗೆ ಬೇರೆ ಗಾಬರಿನೇ ಆಗೋಯ್ತು ಕರತೆ ಕೈ ಕಾಲು ನಡ್ಕೊತ್ಕೊಬಿಟ್ಟು ಹೇಳೋದು ನೋಡಿದ್ರೆ ಭಯನೇ ಆಯ್ತಾ ಕುಂತದ್ದು ನನಗೆ ಬಾ ಅವ್ರು ಮಾತ್ಕೊಳ್ಳೆ ಕಟ್ಕೊಂಡು ಭಯ ಬೇರೆ ಪಡುವೆ ನೀನು ಮಾಡೋಕ್ಕೆ ಏನಿಲ್ಲ ನಿನಗೆ ಸುಮ್ಮನೀರು ಜನಗಳಿಗೆ ಎಲ್ಲಕ್ಕೂ ಮಾತಾಡ್ತಾರೆ ಸುಮ್ಮನಿರ್ಲೆ ತಾಯಮ್ಮ ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಜಾಸ್ತಿಯಾ ಫೋನ್ ಮಾಡು ಮಾತಾಡು ಫೋನಲ್ಲಿ ನೋಡೋದ ಏನಂದಳು ಸರಿ ಆಯಿತು ಅತ್ತೆ ಮಾಡ್ತೀನಿ ತಡೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ